ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಭೀಕರ ಯುದ್ಧ 15ನೇ ದಿನವೂ ಮುಂದುವರೆದಿದೆ. ಈ ನಡುವೆ ದೇಶದಾದ್ಯಂತ ಗ್ಯಾಸ್ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ದೇಶದ ಹಲವು ವ್ಯಾಪಾರಗಳ ಮೇಲೂ ಪರಿಣಾಮ ಬೀರಿದೆ. ಈ ಬಾರಿಯ ರಂಜಾನ್ ವ್ಯಾಪಾರ ಹಳ್ಳ ಹಿಡಿದಿದೆ. ರಂಜಾನ್ ತಿಂಗಳಲ್ಲಿ ಓಪನ್ ಆಗುವಂತಹ ಬೆಂಗಳೂರಿನ ಶಿವಾಜಿನಗರ ಫುಡ್ ಸ್ಟ್ರೀಟ್ಗೆ ಈ ಬಾರಿ ಗ್ಯಾಸ್ ಅಭಾವದ ಹೊಡೆತ ಸಿಕ್ಕಿದೆ. ರಸೆಲ್ ಮಾರ್ಕೆಟ್ನಲ್ಲಿರುವಂತಹ ಹೋಟೆಲ್ ಮುಂಭಾಗ ರಾಶಿ ಸೌದೆ ಸುರಿತಾ ಇದ್ದು ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಗ್ಯಾಸ್ ಸಿಗದೆ 10 ಸ್ಟಾಲ್ಗಳು ಬಂದ್ ಆಗಿವೆ. ಇರಾನ್ ಇಸ್ರೇಲ್ ಯುದ್ಧದಿಂದ ಡ್ರೈ ಫ್ರೂಟ್ಸ್ ವ್ಯಾಪಾರಕ್ಕೂ ಹೊಡೆತ ಬಿದ್ದಿದೆ. ಇರಾನ್ ಒಣಹಣ್ಣು ಮಸಾಲೆ ಪದಾರ್ಥಗಳ ಸ್ಟಾಕ್ ಬಹುತೇಕ ಖಾಲಿಯಾಗಿದೆ ಅಂತ ಬೆಂಗಳೂರು ಡ್ರೈ ಫ್ರೂಟ್ಸ್ ಮರ್ಚೆಂಟ್ ಅಸೋಸಿಯೇಷನ್ ಮಾಹಿತಿ ಕೊಟ್ಟಿದೆ. ನಗರದಲ್ಲಿ ಬಹಳ ಬೇಡಿಕೆ ಇರೋ ಡ್ರೈ ಫ್ರೂಟ್ಸ್ಗಳ ಬೆಲೆ ಏರಿಕೆಯಾಗಿದೆ. ಖರ್ಜೂರ 600 ರೂಪಾಯಿ, ಬಾದಾಮಿ 1200, ಪಿಸ್ತಾ 3200 ರೂಪಾಯಿಗೆ ಏರಿಕೆ ಆಗಿದೆ. ಅಲ್ಲದೆ ರಾನ್ ಆಪ್ರಿಕೋಟ್ 1800ರಿಂದ 2600ಕ್ಕೆ ಏರಿಕೆ ಆದರೆ ಇರಾನ್ ಏಲಕ್ಕಿ 2900ರಿಂದ 5000 ರೂಪಾಯಿ ತನಕ ಏರಿಕೆ ಆಗಿದೆ. ಕರಿಮೆಣಸು 1200ರಿಂದ 1600ಕ್ಕೆ ಏರಿಕೆ ಆಗಿದೆ. ರಾಜ್ಯದಲ್ಲಿ ಗ್ಯಾಸ್ನಿಂದ ಹೋಟೆಲ್ ಉದ್ಯಮಕ್ಕೆ ಭಾರೀ ಸಮಸ್ಯೆ ಉಂಟಾಗಿದೆ. ಗ್ಯಾಸ್ ಸಮಸ್ಯೆಯಿಂದ ಪರ್ಯಾಯ ದಾರಿ ಕಂಡುಕೊಂಡ್ರೂ ಪ್ರಯೋಜನ ಆಗ್ತಾ ಇಲ್ಲ. ಬೆಂಗಳೂರಿನ ಹಲವು ಹೋಟೆಲ್ಗಳು ಮುಚ್ಚುವ ಹಂತಕ್ಕೆ ಬಂದು ತಲುಪಿವೆ. ಚಾರ್ಕೋಲ್, ಎಲೆಕ್ಟ್ರಿಕ್ ಬಾಯ್ಲರ್, ಸೌದೆ ಒಲೆ ಮೊರೆ ಹೋದ್ರೂ ಹೋಟೆಲ್ ಮಾಲೀಕರಿಗೆ ಸಮಸ್ಯೆ ಬಗೆಹರಿತಾ ಇಲ್ಲ. ಎಲೆಕ್ಟ್ರಿಕ್ ಬಾಯ್ಲರ್, ಇಂಡಕ್ಷನ್ಗಳಲ್ಲಿ ದೋಸೆ ಮಾಡೋಕೆ ಆಗ್ತಾ ಇಲ್ಲ. ಇದರಿಂದ ದೋಸೆಗೆ ಫೇಮಸ್ ಆದ ಹೋಟೆಲ್ಗಳಲ್ಲಿ ಸಮಸ್ಯೆ ಆಗ್ತಾ ಇದೆ. ಕಲಬುರಗಿಯಲ್ಲಿ ಗ್ಯಾಸ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡ್ತಾ ಇದ್ದಾರೆ. 1-2 ದಿನಕ್ಕೆ ಮಾತ್ರ ಆಗುವಷ್ಟು ಗ್ಯಾಸ್ ಸ್ಟಾಕ್ ಇದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಹೋದರೆ ಹೋಟೆಲ್ ಮುಚ್ಚೋ ಪರಿಸ್ಥಿತಿ ಬರುತ್ತೆ. ಸರ್ಕಾರಕ್ಕೆ ಗ್ಯಾಸ್ ಬಿಕ್ಕಟ್ಟನ್ನು ಸರಿ ಮಾಡಬೇಕು ಅಂತ ಹೋಟೆಲ್ ಮಾಲೀಕರು ಮನವಿ ಮಾಡಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಯುಗಾದಿ ಹಬ್ಬದ ಖುಷಿಗೂ ಬ್ರೇಕ್ ಬಿದ್ದುಬಿಟ್ಟಿದೆ. ಅಡುಗೆ ಎಣ್ಣೆ ಬೆಲೆಯೂ ಏರಿಕೆಯಾಗಿದ್ದು ಹಬ್ಬದ ಅಡುಗೆಗೆ ಹೆಚ್ಚಿನ ಎಣ್ಣೆ ಬಳಸದಂತಾಗಿದೆ. 1 ಲೀಟರ್ ಅಡುಗೆ ಎಣ್ಣೆಗೆ 8 ರೂಪಾಯಿ ಏರಿಕೆಯಾಗಿದ್ದು ಕೇವಲ 10ರಿಂದ 15 ದಿನದಲ್ಲಿ 70 ರೂಪಾಯಿಯಿಂದ 80 ರೂಪಾಯಿಗೆ ಏರಿಕೆಯಾಗಿದೆ. ಪಾಮ್ ಆಯಿಲ್, ಸನ್ಫ್ಲವರ್ ಆಯಿಲ್, ಶೇಂಗಾ ಎಣ್ಣೆ ಸೇರಿದಂತೆ ಎಲ್ಲ ಎಣ್ಣೆಗಳ ಬೆಲೆ ಗಗನಕ್ಕೇರಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿರುವ ರೆಸಾರ್ಟ್ಗಳಲ್ಲಿ ವಾಣಿಜ್ಯ ಗ್ಯಾಸ್ ಇಲ್ಲದೆ ತಮ್ಮ ವಹಿವಾಟನ್ನೇ ಬದಲಾಯಿಸಲಾಗಿದೆ. ಬುಕಿಂಗ್ನಲ್ಲಿ 50% ಕಡಿತಗೊಳಿಸಿದ್ದಾರೆ. ಫುಡ್ ಮೆನು ಅಲ್ಲೂ ಬದಲಾವಣೆ ಮಾಡಿದ್ದಾರೆ. ಬಹುತೇಕ ರೆಸಾರ್ಟ್ಗಳಲ್ಲಿ ಗ್ಯಾಸ್ ಇಲ್ಲದೆ ಸೌದೆ ಒಲೆಯಲ್ಲೇ ಅಡುಗೆ ಮಾಡಲಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ರೆಸಾರ್ಟ್ ಹೋಮ್ ಸ್ಟೇಗಳಲ್ಲೂ ಸಮಸ್ಯೆ ಉಂಟಾಗಿದೆ. 3 ದಿನಗಳವರೆಗೆ ಗ್ಯಾಸ್ ಸಮಸ್ಯೆ ಇಲ್ಲ ಅಂತಿರುವಂತಹ ಮಾಲೀಕರು 3 ದಿನ ಆದ್ಮೇಲೆ ಏನು ಅನ್ನೋ ಗೊಂದಲಕ್ಕೆ ಸಿಲುಕಿದ್ದಾರೆ. ಪ್ರವಾಸಿಗರ ಬುಕಿಂಗ್ ತೆಗೆದುಕೊಳ್ಳುವಾಗಲೇ ತಿಂಡಿ ಮೆನು ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ತಿಂಡಿ ತಿನಿಸಿಗೆ ಹೊಂದಾಣಿಕೆ ಆದರೆ ಮಾತ್ರ ಬುಕಿಂಗ್ ಮಾಡಿ, ಇಲ್ಲ ಅಂದ್ರೆ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ಹಾಸನದ ಐತಿಹಾಸಿಕ ಶ್ರೀ ಚನ್ನಕೇಶವಸ್ವಾಮಿ ದೇವಾಲಯದ ಅನ್ನದಾಸೋಹಕ್ಕೂ ಯುದ್ಧದ ಬಿಸಿ ತಟ್ಟಿದೆ. ಬೇಲೂರಲ್ಲಿರೋ ಶ್ರೀ ಚನ್ನಕೇಶವ ದೇವಾಲಯದಲ್ಲಿ ಗ್ಯಾಸ್ ಇಲ್ಲದೆ ದಾಸೋಹವನ್ನು ಸ್ಥಗಿತ ಮಾಡಲಾಗಿದೆ. ಪ್ರತಿನಿತ್ಯ 100 ಭಕ್ತರು ಪ್ರವಾಸಿಗರಿಗೆ ಅನ್ನದಾಸೋಹ ನಡೀತಾ ಇತ್ತು. ಆದರೆ ಇವತ್ತಿನಿಂದ ಮಧ್ಯಾಹ್ನದ ಅನ್ನದಾಸೋಹ ಸ್ಥಗಿತ ಆಗಿದೆ. ಉಡುಪಿ ಜಿಲ್ಲೆಯ ಹಲವಾರು ದೇವಾಲಯಗಳಲ್ಲಿ ನಿತ್ಯ ನಡೆಯುವಂತ ಅನ್ನದಾನ ಸೇವೆಗೆ ಅಡುಗೆ ಅನಿಲದ ಕೊರತೆ ಉಂಟಾಗಿದೆ. ಕುಂದಾಪುರ ತಾಲೂಕಿನ ಆನೆಗುಡ್ಡೆ ಶ್ರೀ ವಿನಾಯಕ ದೇವಾಲಯದಲ್ಲಿ ಅಡುಗೆ ಅನಿಲ ಇನ್ನೂ 3 ದಿನಕ್ಕೆ ಆಗುವಷ್ಟು ಮಾತ್ರ ಲಭ್ಯ ಇದೆ. ಕಳೆದ 2-3 ದಿನಗಳಿಂದ ಇಂದಿರಾ ಕ್ಯಾಂಟೀನ್ಗಳಿಗೂ ಗ್ಯಾಸ್ ಸಮಸ್ಯೆ ಉಂಟಾಗಿ ಬಂದ್ ಮಾಡಲಾಗಿತ್ತು. ಇದೀಗ ಇಂದಿರಾ ಕ್ಯಾಂಟೀನ್ಗೆ ಗ್ಯಾಸ್ ಸಿಲಿಂಡರ್ ಬಗ್ಗೆ ಹರಿದಿದ್ದು ಬಂದ್ ಆಗಿದ್ದ ಎಲ್ಲ ಇಂದಿರಾ ಕ್ಯಾಂಟೀನ್ಗಳು ರೀ ಓಪನ್ ಆಗಿವೆ. ನಿನ್ನೆ ತಡರಾತ್ರಿ ಎಲ್ಲ ಇಂದಿರಾ ಕಿಚನ್ಗಳಿಗೂ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗಿದೆ. ಅಭಾವದ ನಡುವೆಯೂ ಜಿಬಿಎ ನೇತೃತ್ವದಲ್ಲಿ ಇಂದಿರಾ ಕಿಚನ್ಗಳಿಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಲಾಗಿದೆ. ಪ್ರತಿ ಇಂದಿರಾ ಕಿಚನ್ಗೆ ತಲಾ 15 ಗ್ಯಾಸ್ ಸಿಲಿಂಡರ್ ಪೂರೈಸಲಾಗಿದೆ. ಚಿಕ್ಕಮಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹೆಚ್ಚಾಗಿದೆ. ಹೀಗಾಗಿನೇ ಸಮಸ್ಯೆಗೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಹೆಲ್ಪ್ ಲೈನ್ ಓಪನ್ ಮಾಡಿದೆ. ವಿತರಣೆಯಲ್ಲಿ ವಿಳಂಬ ಆದರೆ ದೂರು ನೀಡೋಕೆ ಸೂಚನೆ ಕೊಟ್ಟಿದ್ದು 25 ದಿನಗಳ ಬಳಿಕ ಗ್ಯಾಸ್ ಬುಕ್ ಮಾಡುವಂತೆ ಜಿಲ್ಲಾಧಿಕಾರಿ ನಾಗರಾಜ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ದೇಶದಾದ್ಯಂತ ಗ್ಯಾಸ್ ಸಿಲಿಂಡರ್ ಬಿಕ್ಕಟ್ಟು ವಿಚಾರವಾಗಿ ಬೀದರ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಪ್ರಧಾನಿ ಮೋದಿಯಿಂದ ವಿದೇಶಾಂಗ ನೀತಿಯ ವೈಫಲ್ಯ ಆಗಿದೆ. ಯುದ್ಧ ಆರಂಭಕ್ಕೂ ಮುನ್ನ ಇಸ್ರೇಲ್ನಲ್ಲಿ ಮೋದಿಯವರ ಕೆಲಸ ಏನಿತ್ತು, ಮಹತ್ವದ ಕೆಲಸ ಇತ್ತಾ, ಯಾಕೆ ಇಸ್ರೇಲ್ಗೆ ಹೋಗಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ.
ಯುದ್ಧದ ಪರಿಣಾಮ ಗ್ಯಾಸ್ ಸಮಸ್ಯೆ ಆಗ್ತಾ ಇರುವ ಹಿನ್ನೆಲೆ ಹಿರಿಯ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಲಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಐಜೂರು ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಿದ್ದು ಕರುನಾಡ ಸೇನೆಯ ಕಾರ್ಯಕರ್ತರು ಕೂಡ ಸಾಥ್ ಕೊಡಲಿದ್ದಾರೆ. ಸರ್ಕಾರ ಜನರಿಗೆ ಸೂಕ್ತ ರೀತಿಯಲ್ಲಿ ಪೂರೈಸಬೇಕು ಗ್ಯಾಸ್ ಅನ್ನು ಅಂತ ಆಗ್ರಹಿಸಲಿದ್ದಾರೆ. ಇದೀಗ ಮಹಾಯುದ್ಧದ ಪ್ರಮುಖ ಸುದ್ದಿ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಯುದ್ಧ 15ನೇ ದಿನವೂ ಮುಂದುವರೆದಿದೆ. ಇರಾನ್ ಮೇಲೆ ಅಮೆರಿಕ ಭೀಕರ ದಾಳಿ ಮಾಡಿದೆ. ಇರಾನ್ನ ಖಾರ್ಗ್ ದ್ವೀಪ ಹಾಗೂ ಸೇನಾ ನೆಲೆಗಳ ಮೇಲೆ ಅಮೆರಿಕ B-2 ಬಾಂಬರ್ ಪ್ರಯೋಗ ಮಾಡಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ದಾಳಿಗೆ ಇರಾನ್ ಕೂಡ ಕೌಂಟರ್ ಕೊಟ್ಟಿದ್ದು ಇಸ್ರೇಲ್ ಮೇಲೆ ನಿರಂತರವಾಗಿ ಕ್ಷಿಪಣಿ ದಾಳಿ ಮಾಡಿದೆ. ಟೆಲ್ ಅವೀವ್ ಮೇಲೆ ಬೃಹತ್ ಮಿಸೈಲ್ಗಳಿಂದ ದಾಳಿ ಮಾಡಿದೆ. ಯುದ್ಧದ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಯುದ್ಧ ಅಗತ್ಯ ಇರೋವರೆಗೂ ಮುಂದುವರಿಯುತ್ತೆ. ಅದರ ಬಗ್ಗೆ ಈಗ ಹೆಚ್ಚು ಮಾತಾಡಲ್ಲ. ಇಡೀ ಇರಾನ್ ದೇಶ ಕೆಟ್ಟ ಸ್ಥಿತಿಯಲ್ಲಿದೆ. ನಾವು ಈಗಾಗಲೇ ಸಂಪೂರ್ಣ ಯುದ್ಧವನ್ನು ಗೆದ್ದಿದ್ದೀವಿ. ಅಲ್ಲಿನ ಸರ್ವಾಧಿಕಾರಿ ಸೀರಿಯಸ್ ಆಗಿದ್ದಾರೆ. ಶರಣಾಗಲೇಬೇಕು, ಬೇರೆ ದಾರಿ ಇಲ್ಲ. ಹೊಸಬರನ್ನ ಆಯ್ಕೆ ಮಾಡಬೇಕು ಅಂತ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರೆದಿದೆ. ಬೈರುತ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದು ದಾಳಿಯಲ್ಲಿ ಹಿಜ್ಬುಲ್ಲಾ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ ಅಂತ ಇಸ್ರೇಲಿ ವಾಯುಪಡೆ ಹೇಳಿಕೊಂಡಿದೆ. ಈ ನಡುವೆ ಅಮೆರಿಕದ US KC-135 ಮಾಡೆಲ್ನ 5 ಯುದ್ಧ ವಿಮಾನಗಳನ್ನು ಇರಾನ್ ಸೌದಿ ಏರ್ಬೇಸ್ ಬಳಿ ಉಡೀಸ್ ಮಾಡಿದೆ. ತೈಲ ರೀಫಿಲಿಂಗ್ ವಿಮಾನಗಳನ್ನು ಬ್ಲಾಸ್ಟ್ ಮಾಡಿದೆ. ಇರಾನ್ನ ನೂತನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಹಾಗೂ ಇರಾನ್ನ ಹಿರಿಯ ಅಧಿಕಾರಿಗಳ ಬಗ್ಗೆ ಮಾಹಿತಿ ಕೊಟ್ಟರೆ ಅವರಿಗೆ $10 ಮಿಲಿಯನ್ ಬಹುಮಾನ ಕೊಡೋದಾಗಿ ಅಮೆರಿಕ ಘೋಷಣೆ ಮಾಡಿದೆ. ಮುಜ್ತಬಾ ಎಲ್ಲೇ ಇದ್ರೂ ಬಿಡಲ್ಲ ಅಂತ ಇಸ್ರೇಲ್ ಹಾಗೂ ಟ್ರಂಪ್ ಪದೇ ಪದೇ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಒಮಾನ್ನ ಸೋಹಾರ್ ನಗರದ ಮೇಲೆ ಇರಾನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ 2 ಭಾರತೀಯರು ಸಾವನ್ನಪ್ಪಿದ್ದು 10 ಭಾರತೀಯರು ಸೇರಿದಂತೆ 11 ಜನ ಗಾಯಗೊಂಡಿದ್ದಾರೆ. ಅಲ್ ಅವಾಹಿ ಕೈಗಾರಿಕಾ ಪ್ರದೇಶದಲ್ಲಿ ಡ್ರೋನ್ ದಾಳಿ ನಡೆದ ಪರಿಣಾಮ 2 ಸಾವನ್ನಪ್ಪಿದ್ದಾರೆ. ಅಮೆರಿಕ ಇಸ್ರೇಲ್ ಮೈತ್ರಿ ಪಡೆಗಳು ಮತ್ತು ಇರಾನ್ ನಡುವಿನ ಸಂಘರ್ಷ ಅಂತ್ಯ ಆಗೋ ಲಕ್ಷಣಗಳೇ ಕಂಡುಬರ್ತಾ ಇಲ್ಲ. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ಅಲ್ ಖುದ್ಸ್ ಮೆರವಣಿಗೆ ವೇಳೆ ಸ್ಫೋಟ ಸಂಭವಿಸಿದೆ. ದಾಳಿಯಲ್ಲಿ ಓರ್ವ ಸಾವನ್ನಪ್ಪಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದೀಗ ದೇಶ ವಿದೇಶದ ಪ್ರಮುಖ ಸುದ್ದಿ. ಮಧ್ಯಪ್ರಾಚ್ಯ ದೇಶದಲ್ಲಿ ಯುದ್ಧ ಸಂಘರ್ಷದಿಂದ ಇಂಡಿಗೋ ಸಂಸ್ಥೆಗೂ ಇಂಧನದ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಮಧ್ಯರಾತ್ರಿಯಿಂದಲೇ ಅನ್ವಯವಾಗುವಂತೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನ ಪ್ರಯಾಣದ ಮೇಲೆ ಇಂಧನ ಶುಲ್ಕವನ್ನು ವಿಧಿಸಿದೆ. ಭಾರತದೊಳಗೆ ಸಂಚರಿಸಲು ₹425 ಹೆಚ್ಚಿಸಿದ್ದು ಮಧ್ಯಪ್ರಾಚ್ಯ ಪ್ರಯಾಣಕ್ಕೆ ಹೆಚ್ಚುವರಿ ₹900, ಆಗ್ನೇಯ ಏಷ್ಯಾ ಚೀನಾ ಪ್ರಯಾಣಕ್ಕೆ ₹1800, ಆಫ್ರಿಕಾ ಪಶ್ಚಿಮ ಏಷ್ಯಾ ಪ್ರಯಾಣಕ್ಕೆ ₹1800 ಹಾಗೂ ಯುರೋಪ್ ಪ್ರಯಾಣಕ್ಕೆ ಹೆಚ್ಚುವರಿ ₹2300 ಹೆಚ್ಚಳ ಮಾಡಲಾಗಿದೆ. ದೇಶಾದ್ಯಂತ LPG ಅಕ್ರಮವಾಗಿ ಜೋರಾಗಿ ನಡೀತಾ ಇದೆ. ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ಗ್ಯಾಸ್ ಏಜೆನ್ಸಿ ಕಚೇರಿಗಳನ್ನು ದಾಳಿ ಮಾಡಿದ ಪೊಲೀಸರು 822 ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ತಮಿಳುನಾಡಲ್ಲಿ ಗ್ಯಾಸ್ ಏಜೆನ್ಸಿ ಮೇಲೆ ದಾಳಿ ನಡೆಸಿ ಅಕ್ರಮವಾಗಿ ಸಂಗ್ರಹಿಸಿದ್ದ 398 LPG ಸಿಲಿಂಡರ್ಗಳನ್ನು ಜಪ್ತಿ ಮಾಡಿ 2 ಬಂಧಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚಾಗ್ತಿರುವಂತಹ ಸಂಘರ್ಷದಿಂದ ಜಾಗತಿಕವಾಗಿ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಇದರಿಂದಾಗಿ ನೇಪಾಳ ತೈಲ ನಿಗಮ ಅಧಿಕೃತವಾಗಿ ಧ್ರುವೀಕೃತ ಪೆಟ್ರೋಲಿಯಂ ಅನಿಲದ ಪಡಿತರವನ್ನು ಪ್ರಾರಂಭ ಮಾಡಿದೆ. ಇನ್ನೊಂದು ಕಡೆ ಅರ್ಧ ತುಂಬಿದ ಗ್ಯಾಸ್ ಪೂರೈಕೆ ಮಾಡಲಾಗ್ತಾ ಇದೆ. ಖಾಲಿ ಮಾಡಿ ಆಮೇಲೆ ನೋಡೋಣ ಅಂತೇಳಿ ಜನಕ್ಕೆ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಶಿವಾಲಿಕ್ ಹಾಗೂ ನಂದಾದೇವಿ ಎಂಬ 2 ಹಡಗುಗಳು ಗ್ಯಾಸ್ ಹೊತ್ತು ಹರ್ಮುಜ್ ಜಲಸಂಧಿಯಿಂದ ಭಾರೀ ಭದ್ರತೆಯೊಂದಿಗೆ ಭಾರತಕ್ಕೆ ಬರ್ತಾ ಇವೆ. 2-3 ದಿನಗಳಲ್ಲಿ ನಮ್ಮ ಮುಂಬೈ ತೀರಕ್ಕೆ ಬರುತ್ತವೆ. ನಂದಾದೇವಿ ಹಡಗಿನಲ್ಲಿ 46,000 ಮೆಟ್ರಿಕ್ ಟನ್ ಹಾಗೆ ಶಿವಾಲಿಕ್ ಹಡಗಿನಲ್ಲಿ 40,000 ಮೆಟ್ರಿಕ್ ಟನ್ ಗ್ಯಾಸ್ ಬರ್ತಾ ಇದೆ. ಈ ನಡುವೆ ಇಂಧನ ಬೆಲೆಗಳು ಹೆಚ್ಚಾಗುವ ನಿರೀಕ್ಷೆ ಇರೋದ್ರಿಂದ ಚೈನಾದ ಇಂಧನ ಕೇಂದ್ರಗಳಲ್ಲಿ ವಾಹನಗಳು ಕಿಲೋಮೀಟರ್ ಗಟ್ಟಲೆ ಸಾಲಾಗಿ ನಿಂತಿವೆ. ಹರ್ಮುಜ್ ಜಲಸಂಧಿ ಬಂದ್ನಿಂದಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗುವ ನಿರೀಕ್ಷೆ ಇದೆ. ಇದರಿಂದಾಗಿ ಚೀನಾದ ಪೆಟ್ರೋಲ್ ಬಂಕ್ಗಳು ಫುಲ್ ರಶ್ ಆಗಿದೆ. ಭಾರತಕ್ಕೆ ಸುರಕ್ಷಿತ ಮಾರ್ಗವನ್ನು ಬಿಟ್ಟುಕೊಡುವ ಕುರಿತು ಭಾರತದಲ್ಲಿನ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಅವರು, ಭಾರತ ಮತ್ತು ಇರಾನ್ ಸ್ನೇಹಿತರು ಅಂತ ನಾವು ನಂಬಿದ್ದೀವಿ. ಯುದ್ಧದ ನಂತರದ ಈ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರವು ವಿವಿಧ ಕ್ಷೇತ್ರಗಳಲ್ಲಿ ನಮಗೆ ಸಹಾಯ ಮಾಡಿದೆ ಅಂತ ಹೇಳಿದರು. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇರಾನ್ ಮೇಲೆ ಇಸ್ರೇಲ್ ದಾಳಿ ಖಂಡಿಸಿ ಬೃಹತ್ ರ್ಯಾಲಿ ಮಾಡಲಾಗ್ತಾ ಇದೆ. ಖುದ್ಸ್ನಿಂದ ರ್ಯಾಲಿ ನಡೆದಿದ್ದು ಪ್ಯಾಲೆಸ್ಟೀನಿಯನ್ ಜನ ಭಾಗವಹಿಸಿದ್ದಾರೆ. ಇಸ್ರೇಲ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿವಿಧ ರಾಜಕೀಯ ಮತ್ತು ಧಾರ್ಮಿಕ ಮುಖಂಡರು, ಹೆಚ್ಚಿನ ಸಂಖ್ಯೆಯ ಜನರು ಕೂಡ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ.
ಈ ವರ್ಷ ಭಾರತವು ಮಳೆ ಕೊರತೆ ಜೊತೆಗೆ ಬಿಸಿಲಿನ ತಾಪ ಹೆಚ್ಚಾಗುವ ಸಾಧ್ಯತೆ ಇದೆ. ಯಾಕಂದರೆ ಪೆಸಿಫಿಕ್ ಸಾಗರದಲ್ಲಿ ಸೂಪರ್ ಎಲ್ ನೀನೋ ಸೃಷ್ಟಿಯಾಗಿದ್ದು ಅದರ ಪರಿಣಾಮ ಭಾರತದ ಮೇಲೂ ಆಗಲಿದೆ ಅಂತ ಜಾಗತಿಕ ಹವಾಮಾನ ಸಂಸ್ಥೆ ವರದಿ ಬಿಡುಗಡೆ ಮಾಡಿದೆ. ಭಾರತದಲ್ಲಿ ಬೇಸಿಗೆ ತಾಪ ಹೆಚ್ಚಳ ಜೊತೆಗೆ ಮುಂಗಾರು ಮಳೆಯ ಕೊರತೆಯೂ ಆಗಲಿದೆ ಅಂತ ಮಾಹಿತಿ ಕೊಟ್ಟಿದೆ. ಮಧ್ಯಪ್ರದೇಶದ ಮಾಂಡ್ಲಾದಲ್ಲಿ ಟೈರ್ ಕಾರ್ಖಾನೆಯಲ್ಲಿ ಭಾರೀ ಅಗ್ನಿ ಅವಘಡ ನಡೆದಿದೆ. ಮನೇರಿ ಕೈಗಾರಿಕಾ ಪ್ರದೇಶದಲ್ಲಿ ತಡರಾತ್ರಿ ಘಟನೆ ನಡೆದಿದ್ದು ಕಾರ್ಖಾನೆ ಹೊತ್ತಿ ಉರಿದಿದೆ. ಅದೃಷ್ಟವಶಾತ್ ದೊಡ್ಡ ಅನಾಹುತ ತಪ್ಪಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇದೀಗ ರಾಜ್ಯದ ಪ್ರಮುಖ ಸುದ್ದಿ. ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಾಗಲಕೋಟೆಗೆ ಭೇಟಿಯನ್ನು ಕೊಡಲಿದ್ದಾರೆ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಕಟ್ಟಡಕ್ಕೆ ಶಂಕುಸ್ಥಾಪನೆ, ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತ, ಭೂ ಸ್ವಾಧೀನಗೊಳ್ಳುವ ಜಮೀನಿಗೆ ಒಪ್ಪಂದದ ದರ ಪರಿಹಾರ ವಿತರಣೆಯನ್ನು ಮಾಡಲಿದ್ದಾರೆ. 12:20ಕ್ಕೆ ಹೆಲಿಕಾಪ್ಟರ್ ಮೂಲಕ ಬಾಗಲಕೋಟೆಗೆ ಸಿಎಂ ಡಿಸಿಎಂ ಆಗಮಿಸಲಿದ್ದು ನಂತರ ಸರ್ಕಾರಿ ಮೆಡಿಕಲ್ ಕಾಲೇಜಿನ ಕಟ್ಟಡ ಶಂಕುಸ್ಥಾಪನೆ ಮಾಡ್ತಾರೆ. ಬಳಿಕ ವಿವಿಧ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಮಂಡ್ಯದ ವಿಸಿ ಫಾರ್ಮ್ನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇದ್ದು ಇವತ್ತು ಶಂಕುಸ್ಥಾಪನೆ ನಡೆಯಲಿದೆ. ಸುಮಾರು 3 ಎಕರೆ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣ ಆಗಲಿದ್ದು 14 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆಯಲಿದೆ. ಇವತ್ತು ಕುಮಾರಸ್ವಾಮಿ ಶಂಕುಸ್ಥಾಪನೆ ಮಾಡಲಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಕೊಟ್ಟಿದ್ದು ಸಿದ್ಧಗಂಗಾ ಮಠದ ಲಿಂಗೈಕ್ಯ ಶ್ರೀ ಶಿವಕುಮಾರ ಶ್ರೀಗಳ ಗದ್ದುಗೆ ದರ್ಶನ ಪಡೆದರು. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವಂತಹ ಮಕ್ಕಳೊಡನೆ ಮಾತನಾಡಿದಂತಹ ಸಚಿವ ಪರಮೇಶ್ವರ್ ಚೆನ್ನಾಗಿ ಪರೀಕ್ಷೆ ಬರೀರಿ ಅಂತ ಧೈರ್ಯ ತುಂಬಿದ್ದಾರೆ. ಬಳಿಕ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕಿರಾಂಪುರದಲ್ಲಿರುವ ಬಾಲಕಿಯ ಹಾಸ್ಟೆಲ್ 8 ವರ್ಷದಿಂದ ಬಂದ್ ಆಗಿದೆ. ಗ್ರಾಮದ 7 ಮಂದೆಮ್ಮ ದೇವಾಲಯಕ್ಕೆ ಹಾಸ್ಟೆಲ್ ಬಾಲಕಿಯರ ಋತುಚಕ್ರದಿಂದ ಮೈಲ್ಗೆ ಆಗುತ್ತೆ ಅಂತ ಮೌಢ್ಯದಿಂದ 8 ವರ್ಷದಿಂದ ಹಾಸ್ಟೆಲ್ ಅನ್ನು ಬಂದ್ ಮಾಡಿದ್ದಾರೆ. ಬಸ್ ಚಾಲನೆ ಮಾಡ್ತಾನೆ ಟಿಕೆಟ್ ವಿತರಣೆ ಮಾಡಿರುವ ಘಟನೆ ನಡೆದಿದೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರಿನಿಂದ ರಾಣಿಬೆನ್ನೂರಿಗೆ ಸಂಚರಿಸ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಘಟನೆ ನಡೆದಿರುವುದು. ಇದರಿಂದ ಪ್ರಯಾಣಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಬೇಸಿಗೆಯಲ್ಲಿ ಶಕೆ ಅಂತೇಳಿ ಮನೆ ಮುಂದೆ ಮಲಗಿದ್ದ ಮಹಿಳೆಗೆ ಹಾವು ಕಚ್ಚಿರುವಂತಹ ಘಟನೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಊಮಲೂಟಿ ಗ್ರಾಮದಲ್ಲಿ ನಡೆದಿದೆ. ಮಾರ್ಚ್ 8ನೇ ತಾರೀಕು ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಕುಸಿದು ಬಿದ್ದು ಸಾವನ್ನಪ್ಪಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದಲ್ಲಿ ನಡೆದಿದೆ. ಕೆಆರ್ ನಗರ ತಾಲೂಕಿನ ಬೇರಿಯಾ ನಿವಾಸಿ 42 ವರ್ಷದ ಮಂಜು ಮೃತ ದುರ್ದೈವಿ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಗ್ರಾಮದ ಯಮನೂರಪ್ಪ ಮುತ್ಯ ಮಠದಲ್ಲಿ ಸಾಮೂಹಿಕ ವಿವಾಹ ನಡೆದಿದೆ. ಆದರೆ ಸಾಮೂಹಿಕ ವಿವಾಹದಲ್ಲಿ ಮಲ್ಲಿಕಾರ್ಜುನ ಮುತ್ಯ ಭಾಗಿಯಾಗದೆ ಗೈರಾಗಿದ್ದರು. ಕೊಪ್ಪಳ ಜಿಲ್ಲೆಯ ಕಟಗಿ ತಾಲೂಕಿನ ಗುಂಡೂರು ಲಕ್ಷ್ಮೀ ಕ್ಯಾಂಪ್ನಲ್ಲಿ ಶ್ರೀ ಕೋದಂಡ ರಾಮಚಂದ್ರ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ಕಳೆದ 2 ದಿನಗಳಿಂದ ದೇವಸ್ಥಾನದಲ್ಲಿ ವಿವಿಧ ಹೋಮ ಹವನ ಪೂಜಾ ಕೈಂಕರ್ಯಗಳು ಸಾಂಗವಾಗಿ ನಡೀತಾ ಇದೆ. ಮೈಸೂರಲ್ಲಿ ಚಾಮುಂಡೇಶ್ವರಿ ಹಾಗೂ ಜ್ವಾಲಾ ಮಾಲಿನಿ ಉತ್ತನಹಳ್ಳಿ ಅಮ್ಮನ ಅದ್ದೂರಿ ಹಬ್ಬವನ್ನು ಆಚರಿಸಲಾಯಿತು. ದೇವರಾಜ ಮೊಹಲಾದ ಕೊತ್ವಾಲ್ ರಾಮಯ್ಯ ರಸ್ತೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿ ಮೆರವಣಿಗೆ ಮಾಡಲಾಯಿತು. ಬಾಗಲಕೋಟೆಯಲ್ಲಿ ಉಪಚುನಾವಣೆ ಅಖಾಡ ರಂಗೇರಿದೆ. ಬೈ ಎಲೆಕ್ಷನ್ ಗೆಲ್ಲುವುದಕ್ಕೆ ಕಾಂಗ್ರೆಸ್ ಕಸರತ್ತು ನಡೆಸ್ತಾ ಇದೆ. ಈ ನಡುವೆ ಮೆಡಿಕಲ್ ಕಾಲೇಜು ಶಂಕುಸ್ಥಾಪನೆಗೆ ಇವತ್ತು ಸಿಎಂ ಬಾಗಲಕೋಟೆಗೆ ತೆರಳಲಿದ್ದು ಮಲ್ಲಿಕಾರ್ಜುನ ಚರಂತಿಮಠ ನಿವಾಸದಲ್ಲಿ ಸಭೆ ಮಾಡಲಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯ ವಂಡಲಾದಲ್ಲಿ ಒಡಿಶಾ ಶಾಸಕರು ಇವತ್ತು ಮೈಸೂರು ಪ್ರವಾಸ ಕೈಗೊಳ್ಳಲಿದ್ದಾರೆ. ಒಡಿಶಾದಿಂದ ಬಂದಿರುವ ಕಾಂಗ್ರೆಸ್ನ 16 ಶಾಸಕರು ಮೈಸೂರಿಗೆ ತೆರಳಲಿದ್ದು ಡಿಕೆಶಿ ಬೆಂಬಲಿಗರ ಕಣ್ಗಾವಲಲ್ಲೇ ಇಡೀ ದಿನ ಮೈಸೂರಲ್ಲೇ ಇರಲಿದ್ದಾರೆ. ನಾಳೆ ಒಡಿಶಾಗೆ ವಾಪಸ್ ಆಗೋ ಸಾಧ್ಯತೆ ಇದೆ. ಆಪರೇಷನ್ ಕಮಲ ವಿಚಾರದ ಬಗ್ಗೆ ಬೀದರ್ನಲ್ಲಿ ಮಾತನಾಡಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಆಪರೇಷನ್ ಕಮಲ ಆರಂಭ ಆಗಿದೆ. ಕರ್ನಾಟಕದಲ್ಲಿ ಆಪರೇಷನ್ ಕಮಲದಲ್ಲಿ ಮೋದಿ ಶಾ ಅವರು ಪಿಎಚ್ಡಿ ಮಾಡಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದ ಯುವತಿಯನ್ನ ಕೊಲೆ ಮಾಡಿರೋ ಘಟನೆ ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. 2 ದಿನದ ಹಿಂದೆ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ರಂಜಿತಾ ಕೊಲೆಯಾದ ಯುವತಿ. ಧಾರವಾಡದ ಜೈಲಿನ ಕರ್ಮಕಾಂಡ ಬಯಲಾಗಿದೆ. ಜೈಲಲ್ಲಿ ಪೋಕ್ಸೋ ಆರೋಪಿ ಮೊಬೈಲ್ ಬಳಕೆ ಮಾಡಿದ್ದಾನೆ. ಜೈಲಲ್ಲಿ ಮೊಬೈಲ್ ನಿಷೇಧ ಇದ್ರೂ ಪೋಕ್ಸೋ ಆರೋಪಿ ಫರ್ವೇಜ್ ಮಾತನಾಡಿರೋ ಆಡಿಯೋ ಲಭ್ಯ ಆಗಿದೆ. ಮಸೀದಿಯಲ್ಲಿ ಇಫ್ತಾರ್ ಕೂಟ ಆಯೋಜನೆ ಮಾಡಿದ ತಂಡದ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಚಿಕ್ಕಮಗಳೂರಿನ ಕಡೂರಿನಲ್ಲಿ ನಡೆದಿದೆ. ಮಸೀದಿಯಲ್ಲಿ ಇಫ್ತಾರ್ ಕೂಟ ಆಯೋಜನೆ ಮಾಡಿದ್ದಕ್ಕೆ ಕಾರ್ನ ಮೇಲೆ ಕಲ್ತೂರಿ ಕಾರ್ ಫುಲ್ ಡ್ಯಾಮೇಜ್ ಮಾಡಲಾಗಿದೆ.